ಪ್ರಾದೇಶಿಕ ಸಾರಿಗೆ ಕಚೇರಿ ರಾಮನಗರ ಬೆಂಗಳೂರು ದಕ್ಷಿಣ ಜಿಲ್ಲೆಯವರ ವತಿಯಿಂದ 37ನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆಯ ಅಂಗವಾಗಿ ಬಿಡದಿಯ ಹೊರವಲಯದಲ್ಲಿರುವ ಟೊಯೋಟಾ ಆಟೋ ಪಾರ್ಟ್ಸ್ ಕಂಪನಿಗೆ ತೆರಳಿ ಅಲ್ಲಿನ ಖಾಸಗಿ ಸೇವಾ ವಾಹನ ಚಾಲಕರಿಗೆ ತರಬೇತಿಯನ್ನು ನೀಡಲಾಯಿತು. ಖಾಸಗಿ ಸೇವಾ ವಾಹನ ಚಾಲಕರು ಅನುಸರಿಸಬೇಕಾದ ಸುರಕ್ಷತಾ ಕ್ರಮಗಳು, ಸಿಬ್ಬಂದಿಗಳನ್ನು ಕರೆದೊಯ್ಯಲು ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ತಿಳಿಸುವುದರ ಜೊತೆಗೆ ವೈಯಕ್ತಿಕ ವಾಹನಗಳ ಬಳಕೆಯಲ್ಲಿ ಹಾಗೂ ವೈಯಕ್ತಿಕ ವಾಹನಗಳನ್ನು ಬಳಸುವಾಗ ಹೆಲ್ಮೆಟ್ ಹಾಗೂ ಸಣ್ಣ ಮಕ್ಕಳನ್ನು ಕರೆದೊಯ್ಯಲು ಸೇಫ್ಟಿ ಹಾರ್ನೆಸ್ ಬಳಕೆ ಇವುಗಳ ಬಗ್ಗೆ ತಿಳುವಳಿಕೆಯನ್ನು ನೀಡಿದರು. ಈ ಕಾರ್ಯಕ್ರಮದಲ್ಲಿ ಮೋಟಾರು ವಾಹನ ನಿರೀಕ್ಷಕರಾದ ಶ್ರೀಮತಿ ವಿದ್ಯಾ, ಶ್ರೀ ಕುಮಾರಸ್ವಾಮಿ ಹಾಗೂ ನಿವೃತ್ತ ಅಧೀಕ್ಷಕರಾದ MGN ಪ್ರಸಾದ್ ಪಾಲ್ಗೊಂಡರು. ಪ್ರಾತ್ಯಕ್ಷಿಕೆ ನಡೆಯುವ ಸಂದರ್ಭದಲ್ಲಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಾದ ಶ್ರೀ TA ಸತೀಶ್ ಬಾಬು ರವರೊಂದಿಗೆ ಶ್ರೀಮತಿ ವಿದ್ಯಾ ಮೋಟಾರು ವಾಹನ ನಿರೀಕ್ಷಕರು ಮಾತನಾಡಿ, ಖಾಸಗಿ ಸೇವಾ ವಾಹನ ಚಾಲಕರು ಅನುಸರಿಸುತ್ತಿರುವ ಕ್ರಮಗಳ ಬಗ್ಗೆ ಅತೃಪ್ತಿಯನ್ನು ವ್ಯಕ್ತಪಡಿಸಿ ಸಿಬ್ಬಂದಿಗಳನ್ನು ಕರೆದೊಯ್ಯುವಾಗ ಅನುಸರಿಸಬೇಕಾದ ಸುರಕ್ಷಿತ ಮಾನದಂಡಗಳ ಬಗ್ಗೆ ತಿಳುವಳಿಕೆಯನ್ನು ನೀಡಿದರು. ಸಿಬ್ಬಂದಿಗಳ ಸುರಕ್ಷತೆ ತಮ್ಮ ಜವಾಬ್ದಾರಿ. ಈ ಸಂದರ್ಭದಲ್ಲಿ ವಾಹನ ನಿಬಿಡ ಪ್ರದೇಶಗಳಲ್ಲಿ ಯಾವ ರೀತಿಯಲ್ಲಿ ವಾಹನವನ್ನು ಚಲಾಯಿಸಬೇಕು ಎಂಬುದರ ವಿಷಯದಲ್ಲಿ ಗಮನವನ್ನು ಸೆಳೆದರು. ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಮೋಟಾರು ವಾಹನ ನಿರೀಕ್ಷಕರಾದ ಶ್ರೀ ಕುಮಾರಸ್ವಾಮಿ ಅವರು, ಖಾಸಗಿ ಸೇವಾ ವಾಹನಗಳು ಅರ್ಹತಾ ಪತ್ರ ನವೀಕರಣಕ್ಕಾಗಿ ಕಚೇರಿಗೆ ಬರುತ್ತಿದ್ದು ಎದುರಾಗುತ್ತಿರುವ ಕೆಲವೊಂದು ಸಮಸ್ಯೆಗಳತ್ತ ಗಮನವನ್ನು ಸೆಳೆದು ಖಾಸಗಿ ಸೇವಾ ವಾಹನದ ಚಾಲಕರು ವಾಹನವನ್ನು ನಿರ್ವಹಣೆ ಮಾಡಬೇಕಾದ ಕುರಿತು ಕೆಲವೊಂದು ಕಿವಿ ಮಾತುಗಳನ್ನು ಹೇಳಿದರು. ಈ ಸಂದರ್ಭದಲ್ಲಿ ವಾಹನ ಚಾಲಕರು ಅರ್ಹತಾ ಪತ್ರ ನವೀಕರಣ ವಿಚಾರದಲ್ಲಿ ತಮಗಿರುವ ಸಂದೇಹಗಳನ್ನು ಪರಿಹರಿಸಿಕೊಂಡರು. ಸಂದೇಹಗಳಿಗೆ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಸೂಕ್ತ ಸಮರ್ಪಕವಾದ ಉತ್ತರವನ್ನು ನೀಡಿದರು. ನಂತರ ನಿವೃತ್ತ ಅಧೀಕ್ಷಕರಾದ MGN ಪ್ರಸಾದ್ ವಾಹನ ಚಾಲಕರಿಗೆ ರಹವೀರ್ ಯೋಜನೆಯ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನು ನೀಡಿದರು. PPT ಪ್ರೆಸೆಂಟೇಷನ್ ಮೂಲಕ ರಹವೀರ್ ಯೋಜನೆಯಲ್ಲಿ ಗಾಯಾಳುವಿಗೆ ನಗದು ರಹಿತ ಚಿಕಿತ್ಸೆ ಹಾಗೂ ಗಾಯಾಳುವಿಗೆ ಸಹಕರಿಸುವ ಜೀವರಕ್ಷಕರಿಗೆ ಜಿಲ್ಲಾ ಆಡಳಿತದ ವತಿಯಿಂದ 25,000 ರೂಪಾಯಿಗಳ ಪುರಸ್ಕಾರ ಇರುವ ಬಗ್ಗೆ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ತಲಾ 1 ಲಕ್ಷ ರೂಪಾಯಿಗಳ 10 ಪುರಸ್ಕಾರಗಳು ಮತ್ತು ಪಾರಿತೋಷಕಗಳು ಇರುವ ಬಗ್ಗೆ ತಿಳುವಳಿಕೆ ನೀಡಿದರು. ನಂತರ ಖಾಸಗಿ ಸೇವಾ ವಾಹನಗಳ ಬಳಿ ತೆರಳಿ ವಾಹನ ಚಾಲಕರಿಗೆ ಬ್ಲೈಂಡ್ ಸ್ಪಾಟ್ ಆಫ್ ದಿ ಡ್ರೈವರ್ ಎನ್ನುವ ವಿಷಯದಲ್ಲಿ ಪ್ರಾತ್ಯಕ್ಷಿಕೆಯನ್ನು ನೀಡಿದರು. ಎಲ್ಲ ವಾಹನ ಚಾಲಕರಿಗೆ ಕಪ್ಪು ವಲಯದ ಬಗ್ಗೆ ತಿಳುವಳಿಕೆಯನ್ನು ನೀಡಿ ಈ ಬಗ್ಗೆ ಎಚ್ಚರಿಕೆ ವಹಿಸುವ ನಿಟ್ಟಿನಲ್ಲಿ ಗಮನವನ್ನು ಸೆಳೆದರು. ಎಲ್ಲ ವಾಹನ ಚಾಲಕರನ್ನು ಖುದ್ದು ಪ್ರಾತ್ಯಕ್ಷಿಕೆಗೆ ಒಳಪಡಿಸಿದ್ದು ಈ ಕಾರ್ಯಕ್ರಮದ ವಿಶೇಷವಾಗಿತ್ತು. ಕಾರ್ಯಕ್ರಮವನ್ನು ಮುಗಿಸಿದ ನಂತರ ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್, ಪ್ರೆಸಿಡೆಂಟ್ ಹಾಗೂ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಇವರುಗಳ ಸಹಯೋಗದಲ್ಲಿ ವಾಹನದ ಮೇಲೆ ಸುರಕ್ಷಿತ ವಾಕ್ಯಗಳನ್ನು ಬರೆಸಿರುವ ಕಡೆಗೆ ಗಮನವನ್ನು ಸೆಳೆಯಲಾಯಿತು. ಹಾಗೂ ಟೊಯೋಟಾ ಕಂಪನಿಯ ವತಿಯಿಂದ ವಾಹನಗಳಲ್ಲಿ ಸುರಕ್ಷತೆಯ ಬಗ್ಗೆ ಕೈಗೊಂಡಿರುವ ಕ್ರಮಗಳ ಕುರಿತು ಮ್ಯಾನೇಜಿಂಗ್ ಡೈರೆಕ್ಟರ್ ಹಾಗೂ ಪ್ರೆಸಿಡೆಂಟ್ ಮತ್ತು ಮಾರ್ಕೆಟಿಂಗ್ ಮ್ಯಾನೇಜರ್ ಇವರುಗಳು ವಿವರಣೆಯನ್ನು ನೀಡಿದರು. ಟೊಯೋಟಾ ಕಂಪನಿಯು ತಮ್ಮ ಸಿಬ್ಬಂದಿಗಳಿಗೆ ಅತ್ಯಂತ ಸುರಕ್ಷಿತವಾದ ಸೇವೆಯನ್ನು ಒದಗಿಸುತ್ತಿರುವುದಾಗಿ, ಸುರಕ್ಷತೆಗೆ ಹೆಚ್ಚು ಆದ್ಯತೆ ನೀಡಿರುವುದಾಗಿ ತಿಳಿಸಿದರು.